ಎಲ್ಲಿ ಹೋದ್ರೆ ಈ ಹುಡುಗರ್ನಷ್ಟ ಬಿಟ್ಟು ಕಾಕ ಇರ್ಬಲ್ದಕ್ಕ ಅಜ್ಜ ಬರೋ ಹೊತ್ತಾಗೈತಿ. ಅವರು ಏನಮ್ಮ ಕೆಲಸ ಮಾಡಕತ್ತಾರ ಮಾಡ್ಲಿ, ನಾ ಹೊರಗೆ ಹೋಗಿ ಒಂದಿಟ್ಟು ನಂದು ಕೆಲಸ ಐತಿ. ಆತಾತ ಹೋಗುವಂತ್ರಿ ಅಂತ ಒಂದೇ ನಿಮಿಷ ತಡಿ ಬರ್ತೀನಿ, ಕುಂದ್ರಿ. ಲಘು ಕಾಕ ಆತಾತು ಹೋಗಕಂತ್ರಿ ಅಂತ ತಡ್ರಿ ಬಂದೆ. ಆನಂದ್, ನಿಮ್ಗ ಪಾಪ ಇಲ್ಲಿರೋ ಕಷ್ಟ ಆಗತೈತಿ ನಂಗೆ ಗೊತ್ತಾಗತೈತಿ. ನಡೀರಿ ಹೋಗೋಣ. ಕೊನೆಗೂ ನಿನಗೆ ಅರ್ಥ ಆತಲ್ಲ. ನಂಗೆ ನಿಂಗೆ ಹೆಂಗೆ ಹೇಳಬೇಕು ಅಂತಂದು ಸಾಕಾಯ್ತು. ಸ್ವಲ್ಪ ಸಿಟ್ಟು ಮಾಡಿದೆ. ಬೇಸರ ಮಾಡ್ಕೋಬೇಡ ಕುಸುಮ. ಅಯ್ಯೋ, ನಾನು ನಿಮ್ಮದು ಅರ್ಥ ಮಾಡ್ಕೋಬೇಕು. ನಾನು ಅರ್ಥ ಮಾಡ್ಕೊಳ್ಳಾರ್ದೆ ಸ್ವಲ್ಪ ಹಠ ಮಾಡಿದೆ. ನನ್ನನ್ನು ಕ್ಷಮಿಸ್ರಿ. ಸರಿ ಸರಿ, ಈಗ ಹಿಂಗ ಏನು ಮಾತಾಡಬೇಡ. ಅಜ್ಜನ ಮುಂದೆ ನಿಂತ್ಕೋ. ಏನೇನೇನೇನು ಮಾತಾಡಬೇಡ, ಸುಮ್ಮನೆ ನಿಂತ್ಕೋ. ಹಾಂ, ಸುಮ್ಮನೆ ನಿಂತ್ಕೊಂಡು ನಾನೆಲ್ಲ ಮಾತಾಡ್ತೀನಿ. ತಪ್ಪತ್ತು ಅಂತ ಕೇಳ್ತೀನಿ. ನಾವು ಇಲ್ಲೇ ಅದೀವಿ ಅನ್ನಂಗೆ ನಡ್ಕೊಳ್ಳೋಣ. ಏನು ತಿಂದ್ವಿ ಮಾಡಿದ್ವಿ ಅಂತ ಹೇಳೋದು ಬೇಡ. ನಾವು ಇಲ್ಲಿ ಬಂದು ತಿಂತಿದ್ದನ್ನು ಅವ್ವನೂ ಹೇಳಲ್ಲ, ಭಾಗ್ಯನೂ ಹೇಳಲ್ಲ. ಯಾರು ಓನೇನಾರು ಹೇಳಿದ್ರಂದ ಹಂಗೆ ಹೇಳೋಕ್ಕಿಂತ ಮುಂಚೆಗೆ ಒಳಗೆ ಸೇರ್ಕೊಂಬಿಡೋಣ. ಮತ್ತು ಅಜ್ಜ ಅಲ್ಲಿ ಹೋಗಿದ್ರೇನೋ ಅಂತಂದು ಇನ್ನೊಂಚೂರು ರೊಚ್ಚಿಗೆ ಎದ್ದು ಬೈದಾಡೋಕ್ಕಿಂತ ಮುಂಚೆಗೆ ಮೆಲ್ಲಗೆ ಮನೆ ಸೇರ್ಕೊಳ್ಳೋಣ. ಈಗ ಹೆಂಗೆ ಈಗ ಸೈಲೆಂಟಾಗಿ ಹ್ಞೂ ಅಂದೆಲ್ಲ ಹಂಗೆ ಅಲ್ಲೂ ಸುಮ್ಮನೆ ಹ್ಞೂ ಅಂದ್ಬಿಡು. ಹಾಂ, ಬಾ ಹೋಗೋಣ. ಏನತ್ತಪ್ಪ? ಒಳಗದಿನ್ ಬಾ ದೇವು, ಅದೀನಿ ಬಾರೋ. ಓ, ದೊಡ್ಡ ನಿನ್ ಮಗ ನನಗ ಕೈಮ ಅವನಪ್ಪ. ನಮ್ಮ ಇವನ್ ಮಗ ನೋಡವ ಇಷ್ಟು ದೊಡ್ಡವಾಗೇನೀಗ. ಯಾಕೋ ಹಿಂಗ್ ಕೂಡಿ ಬರಕತ್ತಿ? ಏನಾತ? ಯಾಕಪ್ಪ ದೇವು ಏನಾತ ಹಂಗೆ ಕೂಡಿ ಬರಕತ್ತಿ? ನಾನು ಯಾರು ಗೊತ್ತೇನ? ನಾನು ಯಾರು ಹೇಳೋಡಣ? ಗೊತ್ತಿಲ್ಲ ನೀವ್ ಯಾರಂತ ಹೇಳಿ, ಆದ್ರ ದೊಡ್ಡ ಮನಿ ಮುಂದ ದೊಡ್ಡ ಜಗಳ ಆಗತೈತಿ. ಏನ ದೊಡ್ಡ ಮನಿ ಅಂದ್ರೆ ಯಾವ್ದು? ಅಲ್ಲಿ ದೊಡ್ಡಜ್ಜ ಐತಲ್ಲ, ಗಡ್ಡ ಬಿಟ್ಟೈತಲ್ಲ, ದೊಡ್ಡಜ್ಜ ಬೈತಾನಲ್ಲ ಯಾವಾಗ್ಲೂ. ಆ ಅಜ್ಜನ ಮನಿ ಮುಂದ ದೊಡ್ಡ ಜಗಳ ಆಗತ್ಬಿಟ್ಟೈತಿ. ಏನ್ ಹೇಳಕತ್ತೀಯ ನೀನು ದೇವು? ಕಾಕ ದೊಡ್ಡ ಮನಿ ಅಂದ್ರೆ ನಮ್ಮ ಮನಿ ಸುದ್ದಿ ಹೇಳಕತ್ತನ? ಇರ್ಬೇಕು ದೊಡ್ಡ ಮನಿ ಅಂತ ನನ್ನ ನಾವು ಮತ್ತದಕ್ಕ ದೊಡ್ಡ ಅಜ್ಜ ಅಂದ್ರೆ ಆತ್ನ ಮತ್ತ ಭಾಳ ಮಾಡಿ ಏನ ಜಗಳ ಆಕತೈತೆ. ಹಾಗಾದ್ರ ಏನವ ನಿಮ್ ತಾಯಿ ತಂದೆ ಏನಾರ ಬಂದ್ರನ? ನಿಮ್ ತಾಯಿ ತಂದೆಗೆ ವಿಷಯ ಗೊತ್ತಿಲ್ಲ ಏನ್ ದೊಡ್ಡ ಜಗಳ ಆಕತೈತಂತಾರ? ನಮ್ ತಾಯಿ ತಂದಿಗೆ ವಿಷಯ ಗೊತ್ತೈತ್ರಿ. ಅವ್ರ ನಿಂತ ಮದ್ವೆ ಮಾಡ್ಸಾರ. ಆಶೀರ್ವಾದ ತಗೊಳಕಂತೇಳಿ ನಾನು ಇವ್ರು ಇಲ್ಲಿಗೆ ಬಂದ್ವಿ. ಹಂಗೇನಿಲ್ರಿ ಮಾವರ, ಅವ್ರು ಬಂದು ಜಗಳ ಮಾಡಕ್ ಸಾಧ್ಯನೇ ಇಲ್ಲ. ಯಾರ್ದೋ ಬೇರೆಯವ್ರದ್ದು ಅನ್ಸತ್ರಿ ಜಗಳ. ಯಾರ್ದೋ ದೇವು? ಯಾರ ಜೊತೆ ಜಗಳ ಮಾಡತ್ತಾನ ಅಜ್ಜ? ಅಜ್ಜ ಅಜ್ಜ ಆಕಿ ಜಾನ್ಕೆ ಕಡಲಲ್ಲ, ಆಕಿನ್ ಕರ್ಕೊಂಡು ಬಂದಾನ. ಅದಕ್ಕೆ ಜಗಳ ಮಾಡಕತ್ಬಿಟ್ಟಾರಿ ಎಲ್ಲಾರು. ಯಾ ಜಾನ್ಕೆಕ್ಕ? ಯಾರನ್ನ ಅಜ್ಜ ಕರ್ಕೊಂಡ್ಬರ್ತಾನ? ನಿನ್ ಜೊತೆ ಕೇಳ್ಕೊಂಡು ನಿಂತ್ಕೊಂಡ್ರಾಗಲ್ಲ. ಕಾಕ ನಾನು ನೋಡ್ತೀನಿ ಅಲ್ಲಿ ಹೋಗಿ ಏನಾಗೈತೆ ಅಂತೇಳಿ. ಬಾ ಕುಸುಮ. ಸರಿ ಆತಾಳ. ಏ ಗೌರವ, ಗಂಗವ್ವ, ಇವ ಇಲ್ಲಿ ಏನ ಹಾತ ನೋಡ್ದೇವು. ಏನ್ ಕೇಳ್ರಿ? ನಡಿಯಪ್ಪ ನಾನು ಬಂದ್ ನಡಿ ಹೋಗೋಣ ನಡ್ರಿ. ಹ್ಞೂ ಕಾಕ ಸರಿ. ಅಜ್ಜ, ದೊಡ್ಡಜ್ಜ ಭಯಂಕರ ಸಿಟ್ನಾಗದಾನ. ಎಲ್ಲಾರ್ಗುನು ಯಾರ್ಯಾರ ಬಂದಾರಲ್ಲ ಅವ್ರಿಗೆಲ್ಲಾರ್ಗು ಕಡ್ದು ಹಾಕ್ಬಿಡ್ತೀನಿ ನಿಮ್ಮನ್ನ ಅಂತಂದು ಕುಡ್ಗೋಲ್ ತಗೊಂಡು ನಿಂತು ಬಿಟ್ಟಾನ ಅಜ್ಜ. ಇಷ್ಟೊತ್ತು ಏನು ಇರ್ಲಿಲ್ಲ ರೀ, ವಿಡಿಯೋ ಮಾಡಕ್ ಕೂತೆ ಅಲ್ಲಿ ಹೊರಗಡೆ ಯಾರೋ ಜಗಳ ಮಾಡತ್ತಾರ. ಏ ಈಕಿನ ಏನ್ ಮಾಡತ್ತೀರಿ ನೀವು? ಒಳ ಕುತ್ಕೊಂಡು ಬರಲ್ಲಿ. ದೊಡ್ಡ ಮನೆ ಮುಂದೆ ಏನ ನಾಟಕ ನಡೆದತ್ತಂತ ನೋಡ್ತೀನಿ. ನೀವು ಬರೀ ಹೊರಗೆ ಹೊಂದಿಟ್ಟು ದೇವ್ ಬಂದ ನೋಡ್ರಿ. ನೋಡ್ರಿ ಗೌಡ್ರ, ಊರಿಗೆ ದೊಡ್ಡರ್ ಇರ್ಬೋದು, ನೀವು ಇದನ್ನೇನು ಮಾಡಕತ್ತೀರಲ್ಲ ಇದು ಚೊಲೋ ಅಲ್ಲಿದು ಅಲ್ಲ. ಅಲ್ಲಿ ಮದುವೆ ಆಗ್ಬೇಕಾಗಿದ್ದ ಹುಡುಗನ ಬ್ಯಾರೆ, ನೀವು ಮಾಡಿದ್ದೇನಿದು? ನಾವೇನು ಊರನ್ನ ಸುಮ್ಮನಿರ್ತೀವಿ ಅಂತ ತಿಳ್ಕೊಂಡ್ರೇನ? ನಾವು ಹೊಡೆದಾಡಿ ಸಾಯಕತ್ತೀವಿ, ನೀವು ಹುಡುಗಿನ ಕರ್ಕೊಂಡು ಹಿಂಗೆ ಬಂದು ನಿಂತ್ರಿ ಏನ್ರಿ ಇದು? ಏಯ್, ನೀನು ನಿಮ್ಮೂರಾಗ ದೊಡ್ಡವಿರ್ಬಲ್ಲಕ್ಕ, ನಮ್ಮೂರಾಗ ದೊಡ್ಡವಿರ್ಬಲ್ಲಕ್ಕ, ಅದು ನಮ್ಗೆ ಯಾವುದು ಬಿಡೋದೇ ಇಲ್ಲ. ಪರ್ಕ್ ಹೇಳಕತ್ತಿ ನಾನು. ಸುಮ್ಮನೆ ಮರ್ಯಾದಿಂದ ಹೋದಿ ಸರಿ, ಇಲ್ಲ ಅಂದ್ರೆ ಮತ್ತೆ ಇಲ್ಲಡಿಲಿ ಕುಡ್ಗೋಲ್ ನೀನು ಕುದಿಯಾಗಿರ್ತ. ಇನ್ನು ಮತ್ತೆ ನನ್ನನ್ನ ಅನ್ಯಾಯವಾಗಿ ಕೊಲೆಗಡಕನ ಮಾಡ್ಬಿಡ. ಸುಮ್ಮನೆ ಹೋಗ್ಬಿಡು. ಎಲ್ಲಾರು ಸೇರಿ ಆ ಹುಡುಗಿ ಜೀವನ ಹಾಳು ಮಾಡ್ಬೇಕಂತ ಪಣ ತೊಟ್ರಿ ನೀವು. ತಾಯಿ ಇಲ್ಲಾರ್ದ ತಬ್ಲಿ ಬಡ್ರ ಮಗಳಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ನೀವೇನ್ ಮಾಡಿದ್ರು ನಡೀತದಂತ ತಿಳ್ಕೊಂಡಿರ? ಗೌಡ ಬ್ಯಾಡ ಹೇಳಕತ್ತೀನಿ ನಾನು. ಮುಟ್ಟದ್ರಲೆ ಯಾವನು ಮುಟ್ಟಿರ್ಲೆ ನನ್ನ ಮನೆ ಸೊಸೆಯಾಗಿ ಈಗ ಮುಟ್ರಿ. ಗೌಡ ಬ್ಯಾಡ, ನಮ್ಮೂರಿಗೆ ಸೇರಿ ಹುಡುಗಿಯದು ನಮ್ಮೂರಿಗೆ ಬರ್ಬೇಕಾಕಿ. ಹೇಳಕತ್ತೀನಾಕಿ ಯಾರನ್ನು ಮದುವೆ ಆಗಬಾರ್ದು. ನಾವು ಮದುವೆ ಆಗ್ಯಾಳ ಅಂದ್ರೂ ತಾಳಿ ಕಿತ್ತು ಒಗದರ ಕರ್ಕೊಂಡು ಹೋಗ್ತೀವಿ. ಆಕಿ ನಮ್ಮೂರಿಗೆ ಸೇರ್ದಾಕಿ ಬಿಟ್ಟು ಬಿಡೋ. ಲೇಯ್ ಸುಳ ಮಗನ, ಅವ್ರಪ್ಪ ನಿಂತ್ಕೊಂಡು 4 ಮಂದಿಯಾಗ ಚಂದಾಗ ತಾಳಿ ಕಟ್ಟಿ ನನ್ನ ಮೊಮ್ಮಗ ಕರ್ಕೊಂಬಂದು ನಮ್ಮ ಮನೆ ಸೊಸಿ ಮಾಡ್ಕೊಂಡನ. ಯಾವ್ದೋ ತಾತನ ಕಾಲದಾಗ ಏನೋ ಮಾತು ಕೊಟ್ಟಿದ್ರಂದ್ರ ಆ ಮಾತು ನಿಜ ಆಗದಲ್ಲ.
ಆಕಿಗೆ ಯಾವಾಗ ಆರಾಮ್ ಇದ್ದಿದ್ದಿಲ್ಲ ಅವ್ರವ್ ಸತ್ತಾವಳು ಅವ್ರವ್ನ ಕರ್ಕೊಂಬಂದು ಹೇಳು ಸತ್ತಾಕಿನ್ ಕರ್ಕೊಂಬಂದು ಅವಾಗ ನಂಬ್ತೀನಿ ನಾನು. ಇವನ್ನೆಲ್ಲ ನಾಟಕ ಮಾಡಕ್ಕ ಬರಬೇಡ್ರಿ ನೀವು ಹೇಳಿ ನೋಡ್ ನಾನು ದೇವ್ರ ಹೆಸರ್ನ್ಯಾಗ ನಿಮ್ಮನ್ನ ಏನ್ ಹೇಳಿ ನಿಮ್ಮನ್ನ ಹೋಲೆ ಮತ್ತಿಲ್ಲಡಿಲ್ ಮತ್ತ ಇರ್ಲಿ ಗೌಡ ಇರ್ಲಿ ಇದಕ್ಕೆ ನೀ ಬೆಲೆನ ತೆಗಿತಿದಿ. ನಾವು ಬಿಡೋದಲ್ಲ ಊರನ್ನಾರ ಇಷ್ಟಕ್ಕ ಬಿಡ್ತೀವಿ ಅಂತ ತಿಳ್ಕೊಂಡು ಏನ ನಿಮ್ಮೂರಿಗೆ ನೀನ್ ಹೆಂಗ್ ದೊಡ್ಡವ ನಮ್ಮೂರಾಗ ದೊಡ್ಡರ ಅದಾರ. ನಾವು ಬಿಡೋದಿಲ್ಲ, ನಾವು ಯಾವ್ದ ಕಾರಣಕ್ಕೂ ಬಿಡೋದಿಲ್ಲ. ನೋಡ್ತೀರ್ರಿ ಆ ಮದುವೆಗೆ ಬಂದ ಗಂಡನ ಹೆದರಿಸಿ ಬೆದರಿಸಿ ಅವ್ರ ಮನಿನ ಕಡೆಯವ್ರನ್ನೆಲ್ಲರನ್ನು ಓಡಿಸಿ ಕಳಿಸ್ದಂಗ ನನ್ನ ಮೊಮ್ಮಗನ ಓಡಿಸಿ ಕಳ್ಸಕ್ಕಾಗದಲ್ಲಿ ಮಗ. ನನ್ನ ಮನ್ಯಾಗ ಇರ್ತಾಳ, ಇದಾ ನನ್ನ ಮನಿ, ನನ್ನ ಮನ್ಯಾಗ ಇರ್ತಾಳಾಕಿ ನನ್ನ ಮನಿ ಸೊಸಿಯಾಗಿ. ನಿಮಗೆ ಯಾರಿಗಾರ ಮುಗಳಾಗ ಒಂದು ಬಾವ್ ಕೆಜಿ ಕಂಡಿತ್ತಂದ್ರ ಬಂದಕಿನ ಕರ್ಕೊಂಡು ಹೋರ್ಲಿ ಸುಳ್ಯ ಮಕ್ಕಳ, ನಾನು ನೋಡ್ತೀನಿ. ನಡೀಲಿಂದ ಇರ್ಲಿ ಇರ್ಲಿ ಶಾಂತವಾ ಶಾಂತವಾ. ಮೊದ್ಲ ಕುಡುಗೋಲ್ ಕೆಳಗಿಳಿಸ್ರಿ. ಏನಾದ್ರಿ ಇದು ಜಾನ್ಕಿಲ್ಲ ಜಾನ್ಕಿ ಹೋದ್ರೆ ಅಮ್ಮ ಜಾನ್ಕಿನ. ಅಯ್ಯೋ ಮಾವರ ಕುಡುಗೋಲ್ ಕೆಳಗಿಳಿಸ್ರಿ. ಏನ್ರಿ ಮಾವರ ಏನಿದೆಲ್ಲ? ಮುಂಜಾನೆ ನೋಡಿದ್ರ ಆನಂದ್ ಮದುವೆಗೆ ಬಂದ, ಈಗ ನಾವ್ ಯಾರು ಇಲ್ಲ. ನನ್ ದೊಡ್ಡ ಮಗನ ಮದುವೆ ಆತ, ಅದು ಜಾನಕವನ್ ಜೊತೆಗೆ. ಏನ್ರಿ ಮಾವರ ಇದೆಲ್ಲ? ಏನ್ರಿ ಇದು? ಏನತ್ತಿಗಮ್ಮ ಒಬ್ರದಾದ್ಮೇಲೆ ಒಬ್ರದ್ದು ಮದುವೆ ಭಾಳ ಜೋರೈತಿ. ಮುಂಚೆಲ್ಲೇ ಆನಂದ, ಈಗ ಬಸಣ್ಣ, ಮುತ್ತಣ್ಣೆಲ್ಲದನ. ಮುತ್ತಣ್ಣಂದನು ಹಿಂಗ ಖರ್ಚಂತ ಆತ ಹೆಂಗ ದೊಡ್ಡರ ನಿಷ್ಕಂಡರು ಮಾಡ್ಬೇಕಾಗತ್ತ ಹಿಂಗೆಲ್ಲ. ಲೇ ಸುಳ್ಯ ಮಗನ, ನನ್ನ ಮನಿ ಬಾಕ್ಲಕ್ ಬಂದ್ ನಿಲ್ಲವರೆಗೂ ನಿನಗ ಧೈರ್ಯ ಬಂದ್ಬಿಡ್ತಾ ನಿನಗ? ಅಪ್ಪ ಆ ಮಾತು ಹಿಂದಕ್ ತಗ. ನಿನ್ನ ಹೆಂಡತಿ ನನ್ನ ತಾಯಿ ಅನ್ನೋದ ಮರ್ತು ಬಿಟ್ಟಿ ನೀನು ನನ್ನ ರಕ್ತ ಹಚ್ಕೊಂಡೇನು ಹುಟ್ಟಿದ್ದಿ ಅಂದಿದ್ರಿ ಇಂಥವೆಲ್ಲ ಮಾತಾಡ್ತಿದ್ದಿಲ್ಲ ನೀನು. ನಮ್ಮ ಮನಿಯವನ್ನಾಕ ನನಗೆ ನಾಚಿಕಾಗತ್ತ. ನಿಂದೇನ್ಲಿ ನನ್ನ ಮನೆ ಮುಂದೆ ಕೆಲಸ ನಿಂದೇಟೈತೆ ಆತ್ ನೋಡ್ಕೊಂಡು ಹೋಗಿಲ್ಲಿಂದ. ಶಾಂತವಾ ಹುಡುಗರ್ನ ಮನ್ಯಾಗ ಕರ್ಕೊಂಡು ನಡಿ ಒಳಗ. ಶಾಂತವಾ ಜಾನಕಿ ಬಾರವ, ನಡಿಯಪ್ಪ ಒಳ ನಡಿ ನೀನು. ತಡೀರಿ ಅತಿಗೆಮ್ಮ ನಿಂದ್ರವಾ ಹೊಸ ಸೊಸಿ ನಿಂದ್ರ. ಅಲ್ಲ ಇದ್ಯಾ ನ್ಯಾಯ ಅಂತೀನಿ ನಾನು. ಊರಾಗ ಯಾರು ಹೇಳಾರು ಕೇಳಾರಿಲ್ಲನ? ನ್ಯಾಯ ಪಂಚಾಯತಿ ಮಾಡಾಕ ಬಂದಿದ್ರಲ್ಲ ಇಬ್ರು ಹಿರಿಯರು, ಅವ್ರದಾಗ್ಲೇ ಬಾಯಿ ಮುಟ್ಟಿಸ್ಬಿಟ್ರೇನ? ಪಾಪ ಆನಂದನ ಹೆಂಡತಿ ಏನಾಗ್ಬೇಕು? ಇವಾದ್ರ ಮಗ ಅವ ಆದ್ರ ಮೊಮ್ಮಗ ಅಲ್ಲನ? ಆನಂದ್ ಮೊಮ್ಮಗನ ಅಲ್ಲ ನಿನಗ? ಹೆಂಗ ಬಸಣ್ಣಂದ ಎಲ್ಲ ಒಳಗೆ ಹಾಕೊಂಡು ಒಳಗೆ ಕರ್ಕೊಂಡು ಹೊಂಟ್ರಲ್ಲ ಹಂಗ ಆನಂದನು ಕರ್ಕೊಂಡು ಹೋಗ್ರಿ. ಅವ ಏನ್ ಮಾಡ್ಬಾರ್ದು ಮಾಡ್ಯಾನ? ಅವಂಗೂ ಈಗ ಹೆಂಗ ಸಮಯ ಸಂದರ್ಭ ಬಂತಲ್ಲ ಹಂಗ ಅವಂಗೂ ಒಂದೇನೋ ಸಮಯ ಸಂದರ್ಭ ಬಂದಿರೋದಕ್ಕನ ಹಂಗ ಮದುವೆಯಾಗ ಬಂದ್ ಮನಿ ಮುಂದೆ ನಿಂತಾನ. ಇಲ್ಲ ಅಂದಿದ್ರ ಅವ ಯಾಕೆ ನಿಲ್ತಿದ್ದ? ನೀನು ಒಪ್ಪಿಗೆ ಪಡೆದ ನಿಲ್ತಿದ್ದ? ಶಾಂತವಾ ನನಗ ಸಿಕ್ತಾರ ಬಂದ ನನಗ ಬುದ್ಧಿ ಹೇಳ್ಸ್ಕಣ ಅಂತ ಕೆಲಸನ ನಾನೇನು ಮಾಡಿಲ್ಲ. ಆ ಹುಡುಗಿ ಜೀವನನ ನಾನು ಸರಿ ಮಾಡ್ಬೇಕಾಗಿತ್ತು, ಆ ಹುಡುಗಿ ಜೀವನ ಹಾಳು ಮಾಡಬಾರ್ದಾಗಿತ್ತು. ಅದ ಕಾರಣಕ್ಕನ ನಿಮ್ಮನ್ನ ಯಾರ್ದು ಕೇಳ್ದ ಶಾಂತವ ನಾನು ಒಂದು ದೊಡ್ಡ ನಿರ್ಧಾರ ತಗೊಂಡ್ಬಿಟ್ಟೀನಿ. ನಂಗೆ ಗೊತ್ತು ನನ್ನ ಮೊಮ್ಮಗೂ ಇದು ಕಷ್ಟ ಆಗೈತೆ ಅನ್ನೋದು. ಆದ್ರೂ ನಾ ಹೇಳಿ ನನ್ನ ಒಂದು ಕಾರಣಕ್ಕನ ಜಾನಕಿಗೆ ತಾಳಿ ಕಟ್ಟಿ ಕರ್ಕೊಂಬಂದಾನ ನಮ್ಮ ಬಸಣ್ಣ. ಅದು ನಮ್ಮನೆ ವಿಷಯ, ನಾವು ನೋಡ್ಕೋತೀವಿ. ನೀನು ತಲೆ ಹಾಕ್ಬೇಡ. ಆನಂದನ್ನ ಕರ್ಕಬಾರ್ದ ಅನ್ನೋದು ನಮಗ್ ಗೊತ್ತೈತಿ, ಅದನ್ನ ನಾವು ಮಾಡ್ತೀವಿ. ನೀನು ಈ ವಿಷಯದ ತಲೆ ಹಾಕ್ಲಾರ್ದ ನಿನ್ನ ಪಾಡಿ ನೀವು ಹೋದಿ ಅಂದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಕುಡ್ಗೋಲ್ ಕೆಳಗಿಟ್ಟಿನಲ್ಲ ನಿನ್ ರುಂಡಾನ ಕಡ್ದು ಬಿಡ್ತದ. ಮತ್ತ ಹೋಗಿಲ್ಲಿಂದ. ಒಂದಿಟ್ಟು ಸಮಾಧಾನ ಮಾಡ್ಕೋರಿ ಮಾವರ. ನನಗಕ್ರಿ ಕೈ ಕಾಲ ಆಡುವಲ್ವ ನೀವು ಹಿಂಗೆಲ್ಲ ಮಾತಾಡೋದು ಮಾಡೋದು ನೋಡಿದ. ಅಣ್ಣಾರ ಶಂಕರಣ್ಣಾರ ನಿಮ್ಗೆ ಕಾಲಿಗಿರೋದು ಬೀಳ್ತೇನ್ರಿ, ನೀವು ಹೋಗ್ಬಿಡ್ರಿ. ಇನ್ನೊಂದಿಟ್ಟು ಮಾವರಿಗೆ ಸಿಟ್ಟು ಬರೆಸ್ಬೇಡ್ರಿ. ಮೊದ್ಲ ಸಿಟ್ನಾಗದಾರ. ಯಾರ್ಯಾರ ಏನಾರ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಹೇಳ್ರಿ. ನೀವು ಇನ್ನೊಂಚೂರು ಸಿಟ್ಟು ಬರಂಗ್ ಮಾತಾಡ್ಬೇಡ್ರಿ. ನಿಮ್ ಕಾಲಿಗೆ ಬೀಳ್ತೀನಿ. ನಿಮ್ಮ ಮನೆಗೆ ನೀವು ಹೋಗ್ಬಿಡ್ರಿ. ನಿಮ್ಮ ಮನೆಗೆ ನೀವು ಹೋಗ್ರಿ. ಅತಿಗೆಮ್ಮ ನೀವೇನ್ ನನ್ನ ಕಾಲಿಗೆ ಬೀಳೋದ್ ಬ್ಯಾಡ್ರಿ. ನನ್ಗೇನ ದೊಡ್ಡಾರ ನಂದು ಒಂದು ಕಳಕಳಿಯ ಮನವಿ ಅನ್ಕೊಳ್ರಿ. ಮನವಿ ನಂದು. ಈಗ ಊರಾಗ ಹಿರಿಯರು 4 ಮಂದಿಗೆ ಬುದ್ಧಿ ಮಾತು ಹೇಳಾರು. ತಪ್ಪು ಮಾಡಬಾರ್ದು ನೋಡ್ರಿ. ಯಾಕಂದ್ರೆ ತಪ್ಪು ಮಾಡತ್ ನಮ್ಮ ಅಪ್ಪ ಅನ್ನೋದೊಂದ ನನಗೂ ಕಾಳಜಿ. ಮತ್ತೇನಿಲ್ಲ. ಆನಂದನ್ನು ಆ ಹುಡುಗಿನೂ ಒಳಗೆ ಕರ್ಕರಿ. ಇವ್ರಿಬ್ರು ಒಳಗೆ ಕರ್ಕಂತಿರಲ್ಲ. ಹಂಗ ಸಮಯ ಸಂದರ್ಭ ಎಲ್ಲಾರ್ಗೂ ಬರ್ತನದು ಹೇಳ್ರಿ. ನಿಮ್ಮ ಅವರಿಗೆ ತಿಳಿಸಿ. ಆನಂದ ಕುಸುಮವ್ವ ಬರ್ರಿವಾ. ಲೇ ನೀವೇನ್ ನೋಡತ್ತಿಲೆ? ಕರ್ಕೊಂಡಿ ನೀನ್ ನಿಂತಿನ ಒಳಗ. ಅಜ್ಜ ಕರ್ಕೊಂಡು ಒಳಗ ಹೋಗು ಅಂದೆ.
ಯಾಕಪ್ಪ ನ್ಯಾಯ ಪಂಚಾಯತಿ ಮಾಡ್ರಿ ಯಾರು ಇಲ್ಲ ಅನ್ಕೊಂಡೇನು ಊರಾಗ ಲೇ ನೀವು ಯಾವ ಊರ್ ದಾಸೆ ಅಂತ ನೀನು ಮಾತು ಕೇಳ್ಬೇಕ್ಲೆ ನಾನು ನ್ಯಾಯ ಕೇಳಕತ್ತಿ ನಾನು ನ್ಯಾಯ ಅದಕ್ಕೆಮ್ಮ ನಿಮಗೇನು ತಪ್ಪು ಅನ್ಸತ್ತನ್ರಿ ಊರಾಗೂ ಯಾರಿಗೂ ತಪ್ಪು ಅನ್ಸದಲ್ರಿ ಸಣ್ಣ ಹುಡುಗ ತಪ್ಪು ಮಾಡ್ಯಾನ ಒಳಗ ಈಗ ಆನಂದನ್ನ ಕುಸುಮನ ಕರ್ಕೊಳ್ಳಿಲ್ಲ ಅಂದ್ರ ಯಾವ್ದ ಕಾರಣಕ್ಕೂ ಜಾನಕಿನ ಬಸಣ್ಣನ ಕರ್ಕಬಾರ್ದು ಇದಕ್ಕೇನಂತೀರಿ ಲೇ ಮತ್ತ ನನಗೆ ಬಾಯಿಗೆ ಮತ್ತೆ ಮೀನ ಬರ್ತಾವ ಮತ್ತ ಬುಸುಡಿ ಮಗನ ಹೇಳಕತ್ತಿ ನಾನು ನನ್ನ ಮನೆ ವಿಷಯಕ್ಕ ನೀನು ತಲಿ ಹಾಕಬೇಡ